ಇನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಷಡ್ಯಂತ್ರದ ವಿರುದ್ಧ ನಮ್ಮ ಹೋರಾಟವಿದೆ ಅಂತ ಹಿಂದೂ ಧರ್ಮದ ವಿರುದ್ಧ ಧರ್ಮಸ್ಥಳದಲ್ಲಿ ಷಡ್ಯಂತ್ರ ಆಗಿದೆ ಅಂತ ಈ ಕೇಸ್ನಲ್ಲಿ ಕಾಣದ ಕೈಗಳು ವ್ಯವಸ್ಥಿತ ಪಿತೂರಿಯನ್ನ ನಡೆಸ್ತಾ ಇವೆ ಅಂತ ಹಾಸನದಲ್ಲಿ ಬಿಜೆಪಿಯ ಮಾಜಿ ಶಾಸಕ ಪ್ರೀತಂ ಗೌಡ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷರು ಧರ್ಮಸ್ಥಳ ಚಲೋಗೆ ಕರೆ ಕೊಟ್ಟಿದ್ದಾರೆ. ಜಿಲ್ಲೆಯಿಂದ 10,000ಕ್ಕೂ ಹೆಚ್ಚು ಜನ ಹೊರಡಲಿದ್ದೀವಿ. ನಮ್ಮದು ನ್ಯಾಯಸಮ್ಮತ ಹೋರಾಟ, ಎಸ್ಐಟಿ ತನಿಖೆ ವಿರುದ್ಧ ಅಲ್ಲ. ಹೀಗಂತ ಹಾಸನದಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡ ಮಾತಾಡಿದ್ದಾರೆ. ಧರ್ಮಸ್ಥಳ ಚಲೋ ಏನು ಒಂದು ಹೋರಾಟವನ್ನು ರಾಜ್ಯಾಧ್ಯಕ್ಷರ ಒಂದು ಕರೆಗೆ ಇಡೀ ಹಿಂದೂ ಸಮಾಜ ರಾಜ್ಯಾದ್ಯಂತ ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಈ ಹೋರಾಟವನ್ನು ಮಾಡಬೇಕು ಅಂತೇಳಿ ಹೇಳಿ ಕರೆಯನ್ನು ಕೊಟ್ಟಿರೋ ಸಲುವಾಗಿ ನಿಮ್ಗಳ ಮೂಲಕ ಇಡೀ ಹಾಸನ ಜಿಲ್ಲೆಯ ಸಮಾಜದ ಎಲ್ಲ ಬಾಂಧವರಲ್ಲಿ ವಿನಂತಿಯನ್ನು ಮಾಡ್ತೀವಿ. 1ನೇ ತಾರೀಕು ಏನು ಒಂದು ಬೃಹತ್ ಸಮಾವೇಶವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸನ್ನಿಧಿಯಲ್ಲಿ ಆಯೋಜನೆಯನ್ನು ಮಾಡಿದ್ದೀವಿ. ಅದಕ್ಕೆ ಜಿಲ್ಲೆಯಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಎಲ್ಲ ಮಂಜುನಾಥ ಸ್ವಾಮಿಯ ಭಕ್ತರು, ಶ್ರೀ ಕ್ಷೇತ್ರದ ಹಿತೈಷಿಗಳು ಆ ಒಂದು ಬೃಹತ್ ಸಮಾವೇಶದಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಏನು ಒಂದು ವ್ಯವಸ್ಥಿತ ಪಿತೂರಿಯನ್ನು ಕಾಣದ ಕೈಗಳು ಮಾಡ್ತಿದ್ರು, ಅದಕ್ಕೆ ಒಂದು ಉತ್ತರವನ್ನು ಕೊಡಬೇಕಾಗಿ ನಿಮ್ಗಳ ಮೂಲಕ ಇಡೀ ಹಿಂದೂ ಸಮಾಜದ ಬಾಂಧವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಏನೋ ವ್ಯವಸ್ಥಿತವಾಗಿ ನಮ್ಮ ಸನಾತನ ಹಿಂದೂ ಧರ್ಮದ ವಿರುದ್ಧ ಷಡ್ಯಂತ್ರವನ್ನು ರೂಪಿಸಿ ಹಿಂದೂ ಭಾವನೆಗೆ ಧಕ್ಕೆ ಬರೋ ರೀತಿಯಲ್ಲಿ ವ್ಯವಸ್ಥಿತವಾಗಿ ಒಂದಾದ ಮೇಲೆ ಒಂದು ಅನ್ನೋ ರೀತಿಯಲ್ಲಿ ಶ್ರೀ ಕ್ಷೇತ್ರದ ಬಗ್ಗೆ ಮಂಜುನಾಥ ಸ್ವಾಮಿಯ ಮೇಲೆ ಇರುವಂಥ ಭಕ್ತಿಯನ್ನು ಎಲ್ಲೋ ಕಡಿಮೆ ಮಾಡುವ ದೃಷ್ಟಿಯಿಂದ ಒಂದು ತಂಡದ ರೀತಿಯಲ್ಲಿ ಕೆಲಸವನ್ನು ಮಾಡ್ತಾಯಿದ್ರು. ಅದನ್ನು ರಾಜ್ಯದ ಜನ, ದೇಶದ ಜನ ಗಮನಿಸಿ ಅವರು ನಡ್ಕೊಂಡಂಥ ರೀತಿ, ಪ್ರತಿದಿನ ಆಡ್ತಿದ್ದಂಥ ಕಪಟಗಳನ್ನು ಗಮನಿಸಿ ಧರ್ಮದ ವಿಚಾರದಲ್ಲಿ ರಾಜಕಾರಣ ಮಾಡಬಾರ್ದು, ಆದರೆ ದೇಶ ಮತ್ತು ಧರ್ಮ ಅಂತ ವಿಚಾರ ಬಂದಾಗ ಯಾವುದೇ ಲಾಭ ನಷ್ಟಗಳನ್ನು ನೋಡದೆ ಧರ್ಮದ ಉಳಿವಿಗಾಗಿ ಭಾರತೀಯ ಜನತಾ ಪಾರ್ಟಿ ಸದಾ ಮುಂದೆ ಇದೆ. ಅದರ ಮುಂದುವರೆದ ಭಾಗವಾಗಿ ನಮ್ಮ ರಾಜ್ಯಾಧ್ಯಕ್ಷರು ಒಂದು ನಿಲುವನ್ನು ತೆಗೆದುಕೊಂಡು ಏನು ಧರ್ಮಸ್ಥಳ ಚಲೋ ಕಾರ್ಯಕ್ರಮಕ್ಕೆ ಒಂದು ಕರೆಯನ್ನು ಕೊಟ್ಟಿದ್ದಾರೆ.